ನಮ್ಮ ಮನೆಯಲ್ಲಿ ಧರ್ಮಸ್ಥಳ ಹೇಳಲಿಕ್ಕಿಲ್ಲ, ದೊಡ್ಡ ಸ್ಥಳ ಹೇಳುವಂಥದ್ದಿತ್ತು ನಮ್ಮ ಮನೆಯಲ್ಲಿ. ಬೆಳಿಗ್ಗೆದ್ದು ನೋಡಿದ್ರೆ ಧರ್ಮಸ್ಥಳ, ಸೌಜನ್ಯ, ತಿಮುರೋಡಿ, ಗಿರೀಶ್ ಮಠಣ್ಣರು, ಅದು ಇದು ಹೇಳಿ ಬರುವುದಲ್ಲದೆ ಬೇರೆ ಏನು ಉಂಟ ಸರ್? ಈಗ ಬೇರೆ ಇಲ್ಲಿ ಯಾರಾದ್ರೂ ಸರಿ ಕೊಲೆ ಮಾಡಿದವ ಕೊಲೆಗಾರನೇ ಸರ್, ಅದರಲ್ಲಿ ಹಿಂದೆ ಮುಂದೆ ನೋಡುವಂಥದ್ದೇನೇ ಇಲ್ಲ. ಅಂತ ಒಂದು ಕ್ಷೇತ್ರದ ವ್ಯಕ್ತಿಯ ಮೇಲೆ ಅಪವಾದ ಅವನ ಆಗ್ತಾ ಇದ್ದಾನಂದ್ರೆ ಇಲ್ಲಿ ಬಂದು ಅವನ ಮೇಲೆ ಅವನಿಗೆ ಸಹ ಶಿಕ್ಷೆ ಸಿಗ್ಬೇಕಲ್ಲ ಸರ್? ಯಾಕಂದ್ರೆ ನಾವು ಅಪವಾದ ಹಾಕ್ಲಿಕ್ಕೆ ಅವ್ರನ್ನ ಒಂದು ಟೈಮಲ್ಲಿ ನಾವು ಸಹ ನಮಸ್ಕಾರ ಹಾಕಿದವರು, ನಾನೀಗ ಅಪವಾದ ಹೇಗೆ ಹಾಕ್ಲಿಕ್ಕೆ ಆಗ್ತದೆ? ಈಗ ಇದು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಉಂಟು, ಇದು ಹೀಗೆ ನಿಲ್ಲುವುದಿಲ್ಲ. ನಾನು ಯಾರಿಗೆ ಹೆದರುದಕ್ಕೋಸ್ಕರ ಅಲ್ಲ, ಯಾರು ನನಗೆ ಊಟಕ್ಕೆ ಸಹ ಕೊಡುವುದಿಲ್ಲ, ಯಾರು ನನಗೆ ಬಟ್ಟೆಗೆ ಸಹ ಕೊಡುವುದಿಲ್ಲ, ಯಾರು ಗುಲಾಮ ಸಹ ಅಲ್ಲ. ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಹೇಳುವಂಥ ವ್ಯಕ್ತಿ, ನಾವು ಜೊತೆಯಲ್ಲಿ ನಾವು ಹೋರಾಟ ಮಾಡಿದವರು, ಅವರು ಜಾಗರಣ ವೇದಿಕೆ, ನಾನು ಬಜರಂಗದ. ಪೊಲೀಸ್ ಬರ್ಬೇಕು ಹೇಳಿದ್ರು, ಬರುವುದಿಲ್ಲ ಹೇಳಿದ್ರು, ಅವನು ಓಡ್ತಾನಂತೆ, ಅದು ಇದೆಲ್ಲ ಕೇಳಿದೆ. ಓಡುದಾದ್ರೆ ಅವ ಬಂದು ಹೇಳ್ತಿದ್ನ. ಕೆಲವು ಹುಡುಗರಿದ್ರು ಸರ್. ನಾನು ರಾತ್ರಿ ಅಲ್ಲಿ ಒಂದು ಎಲಿಪ್ಯಾಡ್ ಉಂಟು, ಅಲ್ಲಿ ಹೋಗಿ ಮೀಟಿಂಗ್ ಮಾಡ್ತಿದ್ದೆವು ನಾವು ರಾತ್ರಿ. ಅಲ್ಲಿ ಹೋಗಿ ಆ ತಾಯಿದು ಕಣ್ಣ ನೀರು ನೋಡುವಾಗ ಯಾವುದು ಬೇಡ, ಆ ತಾಯಿದು ಕಣ್ಣ ನೀರಿಗೆ ಒಂದು ನ್ಯಾಯ ಬೇಕು ಸರ್. ಆ ಕ್ಷೇತ್ರದ ಮರ್ಯಾದೆ ಉಳಿಸೋದಕ್ಕೋಸ್ಕರ 1, 2 ಹೇಳುವಂಥದ್ದು ಇದೇ ತರ ಒಂದರ ಹಿಂದೆ ಆಗ್ತಾ ಹೋದದೊಂದು ನನ್ನ ಅನಿಸಿಕೆ. ನಾನು ಮಾಡಿದ್ದು ಎಂತ ಉಂಟು ಅದು ನನಗೆ ಸಿಗ್ತಾ ಉಂಟು ಹೇಳುವಂಥದ್ದು, ಆ ನಂಬಿಕೆ ಮೇಲೆ ಬದುಕ್ತಾ ಇದ್ದೇನೆ ಹೊರತು ಯಾವ ದೇವರನ್ನು ನಂಬಿ ಬದುಕುವವನಲ್ಲ. ಉಪದ್ರ ಮಾಡಲಿಕ್ಕೆ ಹೋಗಬೇಡಿ, ಉಪಕಾರ ಮಾಡ್ಲಿಕ್ಕೆ ಆಗದಿದ್ರೆ ಪರವಾಗಿಲ್ಲ, ಉಪದ್ರ ಮಾಡ್ಲಿಕ್ಕೆ ಹೋಗಿ. ಜನರು ಮುಟ್ಟಾಳ್ರಲ್ಲ ಸರ್. ಈಗ ಜನರು ಯಾರು ಮುಟ್ಟಾಳ್ರಲ್ಲ, ಜನರಿಗೆಲ್ಲ ಅನುಭವ ಉಂಟು, ಮಾತಾಡ್ಲಿಕ್ಕೆ ಹೆದರ್ತಾರೆ. ಬರ್ತಾರೆ ಹೋಗ್ತಾರೆ, ಏನೋ 4 ಮುಖಾಲು ಬಿಸಾಡ್ತಾರೆ, ತಿಂತಾರೆ ಹೋಗ್ತಾರೆ. ನಾಯಿ ತರ ಸರ್, ನಾಯಿ ತರ. ಅನ್ಯಾಯ ಮಾಡಿ ನೀನು ದೊಡ್ಡ ಜನ ಹಾಕಿ ಅಂದ್ರೆ ಸಹ ಅದು ಎಲ್ಲಿ ತನ ಕೇಳುವಂಥದ್ದು? ಮಾನಸಿಕವಾಗಿ ಎಲ್ಲ ಕೊರಗ್ತಾ ಇದ್ದಾರೆ ಸರ್. ಕೊಡುವ ಮರ್ಯಾದೆ ಸಿಗದೇ ಇದ್ದಾಗೆ ಮನುಷ್ಯನಿಗಿನ ಅದಕ್ಕಿಂತ ದೊಡ್ಡ ಎಂಥದ್ದು? ನಾನು ದುಃಖನ ಹತ್ರ ಇಷ್ಟೇ ಕೇಳಿದ್ದು, ಖಾಲಿ ದುಃಖ ಬಂದು ಹೋಗುದು ಬೇಡ, ಆ ದುಃಖದಲ್ಲಿ ಎಂತ ಅನುಭವ ಉಂಟು ಅದು ಕೊಡು ನನಗೆ ಹೇಳಿ, ದೇವರ ಹತ್ರ ಬೇಡಿರೋದು ನಾನು. ಬೇಕಿದ್ದು ಈ ವಾಲ್ಕೆ ಹೇಳುವಂತ ಹೆಸರು ಸಂಗ್ರಹ, ಒಂದು ಹೆಸರು ಮಾಡ್ಲಿಕ್ಕೆ ಒಳ್ಳೆತನದಿಂದಲೇ ಆಗ್ಲಿಲ್ಲ, ಕೆಟ್ಟತನ ಸಹ ಮಾಡಿದೆ ನಾನು. ನನ್ನ ಹಾಗೆ ಸರ್ ಎಲ್ಲರೂ ಸಹ ಮುಖವಾಡ ಹಾಕಿ ಮಾತಾಡುವವರಿಲ್ಲಿ, ಬೇರೆ ಯಾರಿಲ್ಲಿ ನಿಯತ್ತಲ್ಲಿ ಮಾತಾಡುವವರು ಯಾರಿಲ್ಲ. ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಹತ್ಯಾಕಾಂಡದ ಬಗ್ಗೆ ಹಲವಾರು ವರ್ಷಗಳಿಂದ ನಡೀತಾ ಬಂದಿದ್ದು, ಒಬ್ಬ ವ್ಯಕ್ತಿ ಮುಂದೆ ಬಂದು ನನ್ನಿಂದ 106 ಹೆಣಗಳನ್ನು ಉಳಿಸಿದ್ದಾರೆ, ಮತ್ತು ಬೆದರಿಕೆ ಕೂಡ ಹಾಕಿದ್ದಾರೆ. ಪಾಪ ಪ್ರಜ್ಞೆಯಿಂದ ನಾನು ಎಲ್ಲಿ ಹೂತಿರುವಂಥ ಜಾಗಗಳನ್ನು ತೋರಿಸ್ತೇನೆ ಅಂತ ಮುಂದೆ ಬಂದಿದ್ದಾನೆ. ಈಗ ಎಲ್ಲ ರಾಜಕೀಯದಲ್ಲಿ ಏನೆಲ್ಲ ನಡೀತಾ ಇದೆ ನಿಮ್ಗೆ ಗೊತ್ತಿರ್ಬೋದು. ಅವನ ಬಗ್ಗೆನೇ ಅನುಮಾನ ಪಡ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ಇತ್ತೀಚೆಗೆಲ್ಲ ನೀವು ನೋಡ್ತಾ ಇರ್ಬೋದು. ಆ ಧರ್ಮಸ್ಥಳ ಕ್ಷೇತ್ರದ ಹೆಸರು ತೆಗಿಬೇಕಾದ್ರೆ ನಾವು ಕಾಲಲ್ಲಿದ್ದ ಮೆಟ್ಟನ್ನು ಸೈಡಿಗಿಟ್ಟು ನಾವು ಹೆಸರು ತೆಗೆಯುವಂಥ ಜಾಗ ಅದು. ಆ ಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ್ರೆ 100 ಸರ್ತಿ ನಾವು ಆಲೋಚನೆ ಮಾಡ್ತೇವೆ. ಅಲ್ಲಿಯ ಕಾವಂದರು ಹೇಳುವಂಥದ್ದು, ಅವರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಕಾಲದಲ್ಲಿ ನಾವು ಆಲೋಚನೆ ಮಾಡ್ತೇವೆ. ಅವರು ದೂರದಲ್ಲಿ ನೋಡುವಾಗಲೇ ಕೈ ಮುಗಿಯುವಂಥದ್ದು ದಿನ ಇತ್ತು. ಆದರೆ ಯಾಕೆ ಹೀಗೆ ಆಗ್ತಾ ಉಂಟು? ಅದಕ್ಕೆ ಯಾಕೆ ಅವಕಾಶ ಕೊಡ್ತಾ ಇದ್ದೀರಾ? ಈಗ 4 ಜನ ಮಾರ್ಗದಲ್ಲಿ ಒಟ್ಟು ಸೇರಿದ ಕೂಡಲೇ ಧರ್ಮಸ್ಥಳದ ಮಾತು ಎತ್ತಿದ್ರೆ ಬಾಯಲ್ಲಿ ಬರುವಂಥ ವಲ್ಗರು ಮಾತು ಈಗ ಬರುವಂಥದ್ದಲ್ಲದೆ, ಒಂದು ಟೈಮಲ್ಲಿ ನಾವು ಈಗ ಮೆಟ್ಟು ಸೈಡ್ಗಿಟ್ಟು ನಾವು ಮಾತಾಡ್ತೀವಿ. ಧರ್ಮಸ್ಥಳದ ಹೆಸರು ತೆಗಿಬೇಕಾದ್ರೆ ನಮ್ಮ ಮನೆಯಲ್ಲಿ ಧರ್ಮಸ್ಥಳ ಹೇಳಲಿಕ್ಕಿಲ್ಲ, ದೊಡ್ಡ ಸ್ಥಳ ಹೇಳುವಂಥದ್ದಿತ್ತು ನಮ್ಮ ಮನೆಯಲ್ಲಿ. ನಮ್ಮ ಕೊಂಕಣಿ ನಾವು ಮನೆ ಕೊಂಕಣಿ, ನಾವು ಹೊಳ್ ಕಡೆ ಹೇಳ್ತಿದ್ದೇವೆ, ಒಂದು ದೊಡ್ಡ ಕಡೆ ಹೇಳಿ ಆ ನಮ್ಮನೆ ಇತ್ತು. ಈಗ ಯಾಕೆ ಹಾಗೆ ಆಗಿದೆ? ಅವರ ನಡವಳಿಕೆನ ಅಲ್ಲ, ಆ ಸೌಜನ್ಯನ ಹೋರಾಟದ ನಂತರ ದಿನ ನೋಡುವಾಗ ಯಾಕೆ ಈಗ ಆಗ್ತಾ ಉಂಟು ಹೇಳುವಂಥದ್ದು ಭಾರಿ ದುಃಖಕರ ಆಗ್ತದೆ. ಯಾಕಂದರೆ ನಮ್ಮೊಂದು ಧರ್ಮದೊಂದು ದೇವಸ್ಥಾನ, ಆ ದೇವಸ್ಥಾನಕ್ಕೆ ಆ ಅಣ್ಣಪ್ಪ ಮಂಜುನಾಥನ ಮೇಲೆ ಒಂದು ಪ್ರೀತಿ, ಅಲ್ಲಿಯ ಆ ಕ್ಷೇತ್ರದ ಹೆಸರಾಗಲಿ ಕ್ಷೇತ್ರದ ಬಗ್ಗೆ ಯಾವತ್ತೂ ಯಾರಿಗೆ 2 ಮಾತಿಲ್ಲ. ಆದರೆ ಈಗ ನೀವು ಹೇಳಿದ್ದು ಬುರುಡೆ ಯಾರ ತೆಗೆದು ತೋರಿಸ್ತಾ ಇದ್ದಾನೆ, ಅವ ಬಂದಿದ್ದಾನೆ, ಅಲ್ಲಿ ನೋಡ್ತಾ ಇದ್ದೇವೆ. ಯಾಕೆ ಅದಕ್ಕೆ ಅವಕಾಶ ಕೊಡ್ಬೋದಲ್ಲ? ಸಮಾಜ ಈಗ ನೋಡಿ, ಬೆಳಿಗ್ಗೆದ್ದು ನೋಡಿದರೆ ಧರ್ಮಸ್ಥಳ, ಸೌಜನ್ಯ, ತಿಮುರೋಡಿ,
ಗಿರೀಶ್ ಮಠಣ್ಣರು ಅದು ಇದು ಹೇಳಿ ಬರೋದಲ್ಲದೆ ಬೇರೆ ಏನು ಉಂಟ ಸರ್ ಈಗ ಬೇರೆ? ಇದು ಬೇಕಾ? ಯಾವುದಕ್ಕೆ ಇದು ರಾಜ್ಯಕ್ಕೆ ಇದು ಯಾವುದು ನಮ್ಮದು ಒಂದು ಸರ್ಕಾರ ಉಂಟು, ಇದಕ್ಕೆ ಯಾವುದಕ್ಕೊಂದು ಅಂತ್ಯ ಮಾಡಬೇಕು ಸರ್. ಇದಕ್ಕೆ ಯಾವುದಕ್ಕೊಂದು ಅಂತ್ಯ ಕೊಡಬೇಕು. ಇದೇ ಹಿಡ್ಕೊಂಡು ಈ ಪೀಳಿಗೆ ಒಂದು 12 ವರ್ಷದಿಂದ ಒಂದು 10 ವರ್ಷದ ಹುಡುಗ ಇದ್ದ, ಈಗ 24 ವರ್ಷ, ಅವನು ಇಡೀ ಬೆಳವಣಿಗೆ ಬರುವಾಗ ಅವನು ಆ ದಿವಸದಿಂದ ಇದುವರೆಗೆ ಇದರದ್ದು ಯಾವುದೇ ಒಂದು ವಿಷಯದಲ್ಲಿ ಆ ಕ್ಷೇತ್ರದ ಬಗ್ಗೆ ಆದರೂ ಅವನ ಹತ್ರ ಮಾತಾಡುವಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಿಟ್ಕೊಂಡು ಮಾತಾಡುವಂಥದ್ದು. ಯಾಕಂದರೆ ನಾನು ಅಲ್ಲದಿದ್ದರೆ, ನಾನು ಅದು ಮಾಡಲಿಲ್ಲದಿದ್ದರೆ ನಾನು ಧೈರ್ಯದಲ್ಲಿದ್ದು ಅದು ತೋರಿಸ್ಬೋದಲ್ಲ. ಯಾರು ತೋರಿಸ್ಲಿಕ್ಕೆ ಬರ್ತಾರೆ ಹೇಳಿದ್ರಲ್ಲಿ, ಅವರು ಅಲ್ಲದಿದ್ದರೆ ಅವರಿಗೆ ಅದು ತೆಗಿಲಿಕ್ಕೆ ಏನಾಗಬೇಕು? ಚಾನಲನ್ನು ಬಂದ್ ಮಾಡೋದು, ಇದೆಲ್ಲ ಅದೆಲ್ಲ ನೋಡ್ತಾ ಇದ್ದೇವೆ, ಅದೆಲ್ಲ ನೋಡ್ತಾ ಇದ್ದೇವೆ, ಎಲ್ಲ ವಿಷಯ ನಾವು ಕೇಳ್ತಾ ಇದ್ದೇವೆ. ಅದರ ಬಗ್ಗೆ ನಾನು ಜನರಲ್ ಆಗಿ ಹೇಳುವುದಾದರೆ ಇದು ಸರಿ ಅಲ್ಲ, ಇದು ಸರಿ ಕಾಣುವುದಿಲ್ಲ. ಇವತ್ತು ಕೇಳ್ತಾ ಇದ್ದೇನೆ SP ಅವರು ಒಂದು ಸಹ ಟ್ರಾನ್ಸ್ಫರ್ ಮಾಡುವಂಥದ್ದು ಆಗ್ತಾ ಉಂಟು ಹೇಳಿ. ಇನ್ನಿನ್ನು ನಾವು ಕೆಸರಿಗೆ ಕಲ್ಲು ಬಿಸಾಡಿದಾಗೆ ಆಗ್ತದೆ ಹೊರತಿದ್ರಲ್ಲಿ ಇದಕ್ಕೊಂದು ನ್ಯಾಯ ಸಿಗುವುದಿಲ್ಲ ಇದಕ್ಕೆ. ಯಾಕಂದರೆ ಸೌಜನ್ಯದೊಂದು ಅದು ಏನೋ ಎಂಡ್ ಆಗ್ತಾ ಇರುವಾಗ ಇನ್ನೊಬ್ಬ ನಾನೇ ಹೂತಿದ್ದೇನೆ, ನಾನೇ ಮಾಡಿದ್ದೇನೆ ಅಂದರು. ಇಲ್ಲಿ ಯಾರಾದರೂ ಸರಿ ಕೊಲೆ ಮಾಡಿದವ ಕೊಲೆಗಾರನೇ ಸರ್, ಅದರಲ್ಲಿ ಹಿಂದೆ ಮುಂದೆ ನೋಡುವಂಥದ್ದೇನೇ ಇಲ್ಲ. ಅಲ್ಲಿ ಯಾರು ಮಾಡಿದಾರಂದು ಅವನು ಸತ್ಯ ಹೇಳ್ತಾನಂದರೆ ಇಲ್ಲಿ ಯಾರು ಕೊಲೆ ಮಾಡಿದ ಅವನಿಗೆ ಅನ್ಯಾಯ ಆಗಿದೆ, ಅವನಿಂದ ಇದು ಆಗಿದೆ, ಅವನಿಗೆ ಕಾನೂನು ತಕ್ಕ ಶಿಕ್ಷೆ ಸಿಗುವಂಥದ್ದು ಅದು ಸಿಗಲೇಬೇಕು, ಅದು ಖಂಡಿತವಾಗಿ ಸಿಗಬೇಕು. ಅದು ಯಾರೇ ಆಗಲಿ ಅದರಲ್ಲಿ ಅವನು ಸುಳ್ಳು ಹೇಳುವುದಾದ್ರೆ ಅವನಿಗೆ ಸಹ ಶಿಕ್ಷೆ ಸಿಗಬೇಕು ಸರ್. ಯಾಕೆ ಇಲ್ಲಿ ಸಮಾಜ ಇಡೀ ಗೊಂದಲ ಮಾಡಿ ಹಾಕಲಿಲ್ಲ ಸರ್ ಅವನು ಬಂದು? ಅಂಥ ಒಂದು ಕ್ಷೇತ್ರದ ವ್ಯಕ್ತಿಯ ಮೇಲೆ ಅಪವಾದ ಅವನು ಆಗ್ತಾ ಇದ್ದಾನಂದ್ರೆ ಇಲ್ಲಿ ಬಂದು ಅವನ ಮೇಲೆ ಅವನಿಗೆ ಸಹ ಶಿಕ್ಷೆ ಸಿಗಬೇಕಲ್ಲ ಸರ್? ಅಲ್ಲ, ಯಾರ ಮೇಲೂ ಅಪವಾದ ಮಾಡಲಿಲ್ಲ, ಈ ಥರ ಗೊತ್ತಿದೆ ಅಂತ ಹೇಳಿ. ಅಲ್ಲ, ಈಗ ಜನರ ನೀವು ಅದು ಹೇಳ್ಬೇಕಂದಿಲ್ಲ. ಮಾವಿನಕಾಯಿ ಹಿಡಿದ ಕೂಡಲೇ ಬಾಯಲ್ಲಿ ನೀರು ಬರ್ತದೆ, ಅದರ ಹುಳಿ ಅಂದು ಅವನು ತಿಂದಿದ್ದಾನ? ಇಲ್ಲ ಅಲ್ಲ, ಅನುಭವ ಬರ್ತದೆ ಹೌದಲ್ಲ, ಅವನಿಗೆ ಬಾಯಲ್ಲಿ ನೀರು ಬರ್ತದೆ ಹೌದಲ್ಲ ಮಾವಿನಕಾಯಿ ನೋಡುವಾಗಲೇ. ಪುನಃ ಹೇಳ್ಬೇಕಾ ಅಪವಾದ ಯಾರ ಮೇಲೆ ಆಗ್ತದೆ? ಇದಿಷ್ಟು ಆದದ್ದು ಎಲ್ಲ ಅಪವಾದ ಯಾರ ಮೇಲೆ ಹಾಕಿದೀವಿ ಇದುವರೆಗೆ ಆದದ್ದು? ನಾನು ಆ ದಿವಸದಿಂದ ಹೇಳ್ತೇನೆ, ಯಾರ ಮೇಲೆ ಅಪವಾದ ಹಾಕಬೇಡಿ, ಸತ್ಯ ಅಂತಂದು ಬರಲಿ. ಯಾಕಂದ್ರೆ ನಾವು ಅಪವಾದ ಹಾಕ್ಲಿಕ್ಕೆ ಅವ್ರು ಒಂದು ಟೈಮಲ್ಲಿ ನಾವು ಸಹ ನಮಸ್ಕಾರ ಹಾಕಿದವರು, ನಾನೀಗ ಅಪವಾದ ಹೇಗೆ ಹಾಕ್ಲಿಕ್ಕೆ ಆಗ್ತದೆ? ನಾನು ನೋಡ್ಲಿಲ್ಲಲ್ಲ ಸರ್. ತನಿಖೆ ಆಗ್ಬೇಕಲ್ಲ ಸರ್. ಯಾರು ಅಪರಾಧಿ ನಾನು ಹೇಳಲಿಕ್ಕೆ ರೆಡಿ ಇಲ್ಲ. ತನಿಖೆ ಆಗಲಿ, ತನಿಖೆ ಹೇಳುವಂಥದ್ದು ಉಂಟಲ್ಲ ಅದಕ್ಕೆ ಅವಕಾಶ ಕೊಡಿ. ತನಿಖೆಗೆ ಅಡ್ಡ ಬರುವಾಗ ನಮಗೂ ಕೂಡ ಬೇಸರ ಆಗ್ತದೆ. ಇದೇ ಯಾಕೆ ಹೀಗೆ ಆಗ್ತದೆ, ಇದೇ ಯಾಕೆ ಹೀಗೆ ಆಗ್ತದೆ, ಇದರಲ್ಲಿ ಏನು? ಯಾಕಂದ್ರೆ ಈಗ ಜನರು ಏನಿಲ್ಲದಿದ್ರೆ ವಿಚಾರ ಬಂದಿದಲ್ಲ ಸರ್. ಈಗ ಗುಲಾಮಗಿರಿಯ ದಿನ ಅಲ್ಲಲ್ಲ ಸರ್ ಯಾರಿಗೆ ಸಹ, ಯಾರಿಗೆ ಗುಲಾಮಗಿರಿ ಅಲ್ಲಲ್ಲ ಸರ್. ಈಗ ಎಲ್ಲರಿಗೆ ಅರ್ಥ ಆಗ್ತಾ ಇದೆ ಅಲ್ಲ ಸರ್. ಇನ್ನೂ ಸಹ ಜನರಿಗೆ ಯಾಕೆ ಸರ್ ಗೊಂದಲ ಕೊಡಬೇಕು? ಕುಲ್ಲ ಮಾಡಿದರೆ ಆಯ್ತಲ್ಲ, ನಾವಲ್ಲ. ಒಂದು ಟೈಮಲ್ಲಿ ಖಾಲಿ ಒಂದು ಊರಲ್ಲಿದ್ದಂಥ ವಿಷಯ, ಬೆಳ್ತಂಗಡಿ ಪರಿಸರದಲ್ಲಿ ಇದ್ದಂಥ ವಿಷಯ, ದಿನ ಹೋಗ್ತಾ ಹೋಗ್ತಾ ಸ್ವಲ್ಪ ದೂರ ಮಂಗಳೂರು ತನಕ ಬಂದು ಇಲ್ಲಿ ಪ್ರತಿಭಟನೆ ಶುರು ಆಯಿತು. ಅದಕ್ಕಿಂತ ನಂತರ ಯಾರ್ದು ಸಂತೋಷ್ ರಾವ್ ನಿರಪರಾಧಿ ಹೇಳಿದ ಕೂಡಲೇ ಇನ್ನೂ ಸಹ ಹಬ್ಬಿ ಸ್ವಲ್ಪ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಸಮೇತ ಹಬ್ಬಿತ್ತು, ಸ್ವಲ್ಪ ಘಟ್ಟದ ಮೇಲೆ ಹೋಯಿತು. ಈಗ ನೋಡಲಿಕ್ಕೆ ಹೋದರೆ ಇದು ರಾಜ್ಯ ಮಟ್ಟಕ್ಕೆ ಹೋದ ಪರಿಸ್ಥಿತಿ ಆಯಿತು. ಸಂತೋಷ್ ರಾವ್ ನಂತರ ಸಿದ್ಧ ರಾಜ್ಯ ಮಟ್ಟಕ್ಕೆ ಹೋಯಿತು. ಈಗ ಇದು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಉಂಟು. ಇದು ಹೀಗೆ ನಿಲ್ಲುವುದಿಲ್ಲ, ನನ್ನ ಪ್ರಕಾರ ಇದು ಹೀಗೆ ನಿಲ್ಲುವುದಿಲ್ಲ. ಯಾಕಂದರೆ ಇದಕ್ಕೆ ಒಂದು ಟೈಮಲ್ಲಿ ಒಂದು ವ್ಯಕ್ತಿ, 2 ವ್ಯಕ್ತಿ, 3 ವ್ಯಕ್ತಿಗಳಿಂದ ಇದು ನಡೀತಾ ಇತ್ತು, ಇದು ಉಳಿಸ್ಕೊಂಡು ಬಂದಿದ್ರು. ಈಗ ಇದು ಯಾರು ಉಳಿಸ್ಕೊಂಡು ಬಂದಿದ್ದಾರೆ ಅವರ ಕೈಯಲ್ಲಿ ಉಂಟ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಇದು ಆ ಲೆವೆಲ್ ಮುಟ್ಟಿ ಆಗಿದೆ. ಈ ನನ್ನ ಅನುಭವ, ನಾನು ಯಾರಿಗೆ ಹೆದರೋದಕ್ಕೋಸ್ಕರ ಅಲ್ಲ, ಯಾರು ನನಗೆ ಊಟಕ್ಕೆ ಸಹ ಕೊಡುವುದಿಲ್ಲ, ಯಾರು ನನಗೆ ಬಟ್ಟೆಗೆ ಸಹ ಕೊಡುವುದಿಲ್ಲ, ಯಾರು ಗುಲಾಮಸ ಅಲ್ಲ. ನಾನು ಯಾರು ಗುಲಾಮಸ ಅಲ್ಲ, ಯಾರು ನನಗೆ ಊಟಕ್ಕೆ ಸಹ ಕೊಡುವುದಿಲ್ಲ, ಬಟ್ಟೆಗೆ ಸಹ ಕೊಡುವುದಿಲ್ಲ.
ನಾವೇನೋ ದುಡಿತೇವೆ, ನಾವೇನೋ 4 ಸುಳ್ಳು ಹೇಳ್ತೇವೆ, ಹೊಟ್ಟೆ ತುಂಬಿಸೋಕ್ಕೋಸ್ಕರ ಏನೋ ಮಾಡ್ತೇವೆ. ಜೀವನ ತೆಗಿಬೇಕಲ್ಲ ಸರ್, 4 ಸುಳ್ಳು ಹೇಳಲೇಬೇಕಾಗ್ತದೆ, ಮಾಡ್ತೇವೆ. ಹಾಗಂದು ಗುಲಾಮಗಿರಿಗೆ ಹೋಗಿ ಆ ಮಟ್ಟಿಗೆ ನಾವು ಹೋಗಲಿಲ್ಲ. ಯಾರಿಗೆ ಎದುರುವಂಥ ಅಗತ್ಯ ಇಲ್ಲ ನನಗೆ. ಸತ್ಯ ಅಂತ ಉಂಟು, ಸತ್ಯ ಬರಲಿ. ನಾನು ಅವರ ಮೇಲೆ, ಯಾರ ಮೇಲೆ ಅಪವಾದ ಹಾಕ್ಲಿಕ್ಕೆ ಆಗುವುದಿಲ್ಲ. ಯಾರ ಮೇಲೆ ಅದೇ ಅಲ್ಲ, ಯಾರು ಒಬ್ಬ ಬರುವಾಗ ಈಗ ಅರ್ಥ ಆಗ್ತದೆ ಯಾಕೆ ಎಲ್ಲಿ ತಡೆ ಯಾಕೆ ಬಂತು. ಒಳ್ಳೆ ನಿಷ್ಠಾವಂತ ಪೊಲೀಸ್ SP ಇದ್ದಾರೆ, ಅವರನ್ನು ವರ್ಗಾವಣೆಗೆ ಈಗ ವ್ಯವಸ್ಥೆ ಆಗ್ತಾ ಉಂಟು. ಹಾಗಾದರೆ ಇದು ಎಂಥದ್ದು ಹೇಳುವಂಥದ್ದು? ಬಾಯಿ ಬಿಟ್ಟು ಹೇಳಲಿಕ್ಕೆ ಆಗದಿದ್ರೆ ಮನಸ್ಸೊಂದು ಉಂಟಲ್ಲ ಸರ್, ಅದು ಅರ್ಥ ಮಾಡುವುದಿಲ್ಲ ಸರ್. ಅದು ಅರ್ಥ ಆಗುದಿಲ್ವ ಮನುಷ್ಯರಿಗೆ? ಖಾಲಿ ಯಾರೋ ನಮ್ಮಂಥವರು ಅನ್ಪಡ್, ನಾವೆಲ್ಲ ಕಲ್ತವರಲ್ಲ. ದೊಡ್ಡ ದೊಡ್ಡ ಕಲ್ತವರು ಸಮೇತ ಇದ್ದಾರೆ, ಹಿಂದೆ ಇದ್ದಾರೆ ಹೇಳುವಾಗ ನಾವು ಇದರಲ್ಲಿ ಇದು ತುಂಬ ಅನ್ಯಾಯ ಆಗ್ತಾ ಉಂಟು ಹೇಳುವಂಥ ಮನಸ್ಸಿಗೆ ಬರ್ತದೆ ಹೊರತು ಆ ಕ್ಷೇತ್ರ ನೋಡುವಾಗ ದುಃಖ ಆಗ್ತದೆ. ಯಾಕೆ ಈ ಕ್ಷೇತ್ರಕ್ಕೆ, ಇದೇ ಕ್ಷೇತ್ರಕ್ಕೆ ಬಂತು? ಯಾಕಂದರೆ ಆ ಕ್ಷೇತ್ರದ ಹೆಸರು ತೆಗಿಲಿಕ್ಕೆ ಸಮೇತ ಆಲೋಚನೆ ಮಾಡುವಂಥ ಅಂಥ ಪವಿತ್ರ ಕ್ಷೇತ್ರದಲ್ಲಿ ಈಗ ಆಗ್ತಾ ಉಂಟಲ್ಲ ಹೇಳುವಂಥ ಸ್ವಲ್ಪ ದುಃಖ ಬರ್ತದೆ. ಯಾಕೆ ಅವರನ್ನೇ ಯಾಕೆ ಟಾರ್ಗೆಟ್ ಆಯಿತಾ? ಅಲ್ಲ, ಅವರನ್ನೇ ಮೇಲೆ ಗೂಬೆ ಕುತ್ಕೊಳಿಸುವಂಥದ್ದಾಯ್ತಾ? ಯಾಕೆ ಈಗ ಆಯಿತು? ಅದು ಸಹ ಒಂದು ಕಡೆಯಲ್ಲಿ ಆಲೋಚನೆ ಮಾಡ್ತಾ ಇರ್ತೇವಲ್ಲ. ಕೆಲವರು ಹೇಳ್ತಾರೆ ಅಲ್ಲ, ಅದು ಕಮ್ಯುನಿಸ್ಟರು ಈಗ ಒಳಗೆ ಹಾಕ್ಲಿಕ್ಕೆ ನೋಡ್ತಾ ಇದ್ದಾರೆ ಹೇಳುವಂಥದ್ದು ಸಹ ನನ್ನ ಪ್ರಕಾರ ಬಂದಂಥ ಮಾತು. ಒಂದು ಕ್ಷೇತ್ರ ಚಂದ ರೀತಿಯಲ್ಲಿ ನಡೀತಾ ಉಂಟು, ಆ ಕ್ಷೇತ್ರವನ್ನು ಹಾಳು ಮಾಡಲಿಕ್ಕೆ ಒಂದು ವರ್ಗ ನೋಡ್ತಾ ಉಂಟು ಅಂತ ಹೇಳುವಂಥದ್ದು ಸಹ ಆಯಿತು. ಎಲ್ಲ ಕೇಳುವಂಥದ್ದು, ನಾವೆಲ್ಲ ಕೇಳುವಂಥದ್ದು. ನಾನು ಸೌಜನ್ಯ ಪರ ಹೋರಾಟಕ್ಕೆ ಸಹ ನಾನು ಬಂದವನಲ್ಲ. ಹಾಗೆಂತ ಅದು ಇದರ ವಿರುದ್ಧವಾಗಿ ಆ ಕ್ಷೇತ್ರದ ಸಪೋರ್ಟಾಗಿ ಬಂದು ಹೋರಾಟಕ್ಕೆ ನಾನು ಇಳಿದವನು ಸಹ ಅಲ್ಲ. ಎರಡನ್ನು ಸಹ ವೀಕ್ಷಣೆ ಮಾಡಿದವರು. ಯಾಕಂದರೆ ಇಬ್ಬರು, 2 ಸೈಡಿನವರು ಸಹ ನನಗೆ ಬೇಕಾದವರೇ. ಮಹೇಶ್ ಶೆಟ್ಟಿ, ತಿಮರೋಡಿ ಹೇಳುವಂಥ ವ್ಯಕ್ತಿ ನಾವು ಜೊತೆಯಲ್ಲಿ ನಾವು ಹೋರಾಟ ಮಾಡಿದವರು. ಅವರು ಜಾಗರಣ ವೇದಿಕೆ, ನಾನು ಬಜರಂಗ ದಳ. ಅವರನ್ನು ಸಹ ಬಿಟ್ಟಾಕುವಾಗೆ ಆಗುವುದಿಲ್ಲ ನನಗೆ. ಯಾಕಂದರೆ ನಮ್ಮ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದವರು. ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ತಿಲ್ಲರೆ ಮನುಷ್ಯ ಅಲ್ಲ, ಹೋರಾಟ ಮಾಡಿದವರು. ಏನಿಲ್ಲದಿದ್ದರೆ ಅಷ್ಟು ಪ್ರಬಲವಾಗಿ ವಿರೋಧ ಇದ್ದರೆ ಸಹ ಒಂದು ವಸ್ತುವನ್ನು ಜೀವಂತ ಇಟ್ಟಿದ್ದಾನೆ. ಅವನದೊಂದು ತಾಕತ್ತು ಉಂಟಲ್ಲ ಅಲ್ಲಿ. ನನಗಿಂತ ಪ್ರಾಯಕ್ಕೆ ಚಿಕ್ಕದಿರ್ಬೋದು ಮಹೇಶ್ ಶೆಟ್ಟಿ, ಅದು ಹೋರಾಟ ಉಂಟಲ್ಲ. ಹಾಗಾದರೆ ನಾವು ಚಿಕ್ಕದಿಂದ ಕೈ ಮುಗಿಯುವಂಥ ವ್ಯಕ್ತಿ, ಅವರನ್ನು ಸಹ ನಾವು ಹೇಗೆ ಹೇಳುವಂಥದ್ದು? ಅವರೇ ಮಾಡಿದ್ದಾರೆ, ನಾವು ಹೇಳಲಿಕ್ಕೆ ಸರಿ ಆಗುವುದಿಲ್ಲ. ಆದರೆ ಇದು ಯಾಕೆ ಆಗ್ತಾ ಉಂಟು? ಒಂದು ಕಾನೂನು ಕರೆಕ್ಟ್ ಮಾಡಿ, ವ್ಯವಸ್ಥೆ ಮಾಡಿ, ನಾವಲ್ಲ ಎಂತ ಆಗ್ತದೆ ಆಗಲಿ ನೋಡುವ. ಅಲ್ಲ, ಅವರಿಗೆ ಅದು ಮನಸ್ಸಿದ್ರೆ ಸಹ ಅವರಿಗೆ ಅದು ಬಿಡ್ತಾ ಇಲ್ವಾ? ಅವರೊಟ್ಟಿಗಿದ್ದವರು ಅದು ಸಹ ಗೊತ್ತಿಲ್ಲಲ್ಲ ಸರ್. ಈಗ ಈ ಸೈಡಲ್ಲಿ ಎಲ್ಲ ವಕೀಲರು, ಜಡ್ಜುಗಳು, ದೊಡ್ಡ ದೊಡ್ಡ ಎಕ್ಸ್ ಜಡ್ಜ್ಗಳೆಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಗಳೆಲ್ಲ ಎಲ್ಲೆಲ್ಲ ಒಂದೊಂದು ಹೆಸರು ಕೇಳ್ತಾ ಉಂಟು. ನಾವು ಕೇಳುವಾಗ ಆಗ ಈಚೆಂದ ಸಹ ಇರಬೇಕಲ್ಲ ಸರ್. ಎಲ್ಲಿದ್ದಾನಂತಲೇ ಕಾಣ್ತಾ ಇಲ್ಲಲ್ಲ ಸರ್. ಒಬ್ಬ ಹೇಳಿದಾನೆ ಅಲ್ಲಿ ಉಂಟು ಇಲ್ಲಿ ಉಂಟು ಹೇಳಿ. ನಾನು ನಿನ್ನೆ ನೋಡಿದೆ ಇದರಲ್ಲಿ ಮೊಬೈಲಲ್ಲಿ, ಅವರಲ್ಲಿ ಊತ ಹಾಕಿದ್ದು ಜಾಗ ತೋರಿಸ್ತೇನೆಂದು ಹೇಳಿದ್ರು. ಅಲ್ಲಿ ಪೊಲೀಸ್ ಬರ್ಬೇಕು ಹೇಳಿದ್ರು, ಬರುವುದಿಲ್ಲ ಹೇಳಿದ್ರು. ಅವನು ಓಡ್ತಾನಂತೆ, ಅದು ಇದೆಲ್ಲ ಕೇಳಿದೆ. ಓಡುದಾದ್ರೆ ಅವ ಬಂದು ಹೇಳ್ತಿದ್ನ? ಇರ್ಲಿಲ್ಲಲ್ಲ, ಇರ್ಬೋದಿತ್ತಲ್ಲ. ಅಲ್ಲ, ಅವನಂಥದ್ದು ಇನ್ನೆಷ್ಟು ಜನ ಬರ್ಲಿಕ್ಕುಂಟ? ನಾವು ತಪ್ಪಾದ್ರೆ ಸಹ ಅವನೇ ಅಪರಾಧಿ. ನಾನು ಅದಕ್ಕೆ ಒಪ್ಪುವುದಿಲ್ಲ. ಅವನು ಹೇಳುವಂಥದ್ದು ಹೌದಲ್ಲ, ಅವನಿಗೇನು ಜೀವದ್ದು ಭಾರ ಆಗಲಿಲ್ಲ. ಅವನು ಬರದೇ ಇರ್ತಿದ್ದ, ಅವನಷ್ಟಕ್ಕೆ ಅಂತಿ ಮಕ್ಕಳನ್ನು ಕೂತ್ಕೊಂಡು ಎಲ್ಲಿ ಸಾಕಿ ಅವನಷ್ಟಕ್ಕೆ ಇರ್ತಾ ಇದ್ದ. ನಾನು ಸಹ ಬಜರಂಗ ದಳ ಅಲ್ಲಿ ಸ್ಥಾಪನೆ ಮಾಡಿದವು ಸರ್. ಎಲ್ಲಿ? ಧರ್ಮಸ್ಥಳದಲ್ಲಿ ಬಜರಂಗ ದಳ ಸ್ಥಾಪನೆ ಮಾಡಿದವು ನಾವು ಹೋಗಿ ಅಲ್ಲಿ ಸಂಘಟನೆ ಮಾಡಿದವ. ಇದು ಭಗವಧ್ವಜ ಹಾರಿಸ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಅಂತೆ, ಬಿಟ್ಟಿದ್ರ? ಅಲ್ಲ, ಅದು ನಮಗೆ ಬಿಟ್ಟಿದ್ದಾರೆ ಸರ್. ನಮಗೆ ಸಂಘಟನೆ ಮಾಡಲಿಕ್ಕೆ ನಾವು ಧ್ವಜ ಹಿಡ್ಕೊಂಡು ತಿರುಗಲಿಲ್ಲ ಅಲ್ಲ ಸರ್. ನಮ್ಮ ಶಾಖೆ ನಡೆಸಿದಲ್ಲ ಅಲ್ಲಿ. ಶಾಖೆಗೆ ಅದ್ರ ಧ್ವಜ ಉಂಟು, ನಮಗೆ ಸಂಘಟನೆ ಮಾಡಲಿಕ್ಕೆ ಎಲ್ಲಿ ಧ್ವಜದ ಅಗತ್ಯ ಇರಲಿಲ್ಲ ನಮಗೆ. ಅಲ್ಲಿ ನಮ್ಮೊಟ್ಟಿಗೆ ಪುನೀತಿದ್ದ, ರಕ್ಷಿತಿದ್ದ, ಮತ್ತು ನಿಮ್ಮ
ಪ್ರವೀಣ್ ಹೇಳಿ, ಮತ್ತು ತುಂಬ ಜನ ಇದ್ದಾರೆ ಸರ್, ಅಲ್ಲಿ ತುಂಬ ಜನ ಇದ್ದಾರೆ ನಮ್ಮೊಟ್ಟು. ಪ್ರಸಾದ್ ಉಜಿರೆ ಹೇಳಿ ಅವ ಇದ್ದ ಅಲ್ಲಿ ನಮ್ಮೊಟ್ಟಿಗೆ, ಕೇಸರಿ ಶಾಲು ಹಾಕ್ಲಿಕ್ಕೆ ಆಗ್ತಿದ್ರು. ನಮ್ಗೆ ಅದರಲ್ಲಿ ನಮ್ಗೆ ಅಲ್ಲಿ ಏನು ತೊಂದರೆ ಇರಲಿಲ್ಲ. ಅಲ್ಲಿ ಬಾವುಟ ಹಾಕ್ಲಿಕ್ಕೆ ಅಂದ್ರೆ ನಾವು ಶಾಖೆ ಮಾಡುವುದಾದ್ರೆ ಧ್ವಜ ಹೇಳುವಂಥದ್ದು ಉಂಟು, ಅದಕ್ಕೆ ನಾವು ಅದಕ್ಕೆ ಕೊಡುವ ಮರ್ಯಾದೆ ಇತ್ತು. ಅದೆಲ್ಲ ಅಲ್ಲಿ ಶಾಖೆ ನಾನು ಮಾಡಿದ್ದು ನಾನು ನೋಡಲಿಲ್ಲ ಅಲ್ಲಿ. ಹಾಗಂದ್ರೆ ನಮ್ಮ ಸಂಘಟನೆಯಲ್ಲಿ ಭಾರಿ ಬಲ ನಡೀತಿದ್ರು. ಆ ಶಶಿ ಹೇಳಿದ್ದ, ಮತ್ತು ಸಂತೋಷ್ ಹೇಳಿದ್ದ, ಶಶಿ, ಸಂತೋಷು, ಮತ್ತು ಕೆಲವು ಹುಡುಗರಿದ್ರು ಸರ್. ನಾನು ರಾತ್ರಿ ಅಲ್ಲಿ ಒಂದು ಎಲಿಪ್ಯಾಡ್ ಉಂಟು, ಅಲ್ಲಿ ಹೋಗಿ ಮೀಟಿಂಗ್ ಮಾಡ್ತಿದ್ದೆವು ನಾವು ರಾತ್ರಿ. ಅಲ್ಲಿ ಹೋಗಿ ಧರ್ಮಸ್ಥಳದಲ್ಲಿ ಹುಡುಗರಿಗೆ, ಧರ್ಮಸ್ಥಳದಲ್ಲಿ ಭಾರಿ ಈಗ ಸಹ ನಾನು ಹೋಗುದಾದ್ರೆ ನನಗೆ ಅಲ್ಲಿ ನಿಲ್ಲುವಂಥ ವ್ಯವಸ್ಥೆ ಎಲ್ಲ ಈಗ ಸಹ ಧರ್ಮಸ್ಥಳದಲ್ಲಿ ನನಗೆ ಈಗ ಉಂಟು. ಅಲ್ಲಿ ನಮಗೆ ಶಾಖೆ ಆದರೆ ಮಾಡುವುದಲ್ಲಿ ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಶಾಖೆ ಮಾಡಿದ್ದು ನನಗೆ ಅಲ್ಲಿ ಗೊತ್ತಿಲ್ಲ, ನಾನು ನೋಡಲಿಲ್ಲ, ನಾನು ಆ ಲೈನಲ್ಲಿ ಇರಲಿಲ್ಲ. ನಾನು ಖಾಲಿ ಬಜರಂಗ ದಳಕ್ಕೆ ಹೋರಾಟಕ್ಕೆ ಎಲ್ಲ ಬಂದು. ಈಗ ಯಾರು ಇದ್ದಾರಲ್ಲಿ ಅವರ ಹೆಸರು ಗೊತ್ತಿಲ್ಲ. ಈಗ ಯಾರು ಒಬ್ಬರು ಸಂಘಟನೆ ಜವಾಬ್ದಾರಿ ಇದ್ದಾರೆ, ಸೌಜನ್ಯನ ಹೋರಾಟದಲ್ಲಿ ಎಲ್ಲ ಇದರಲ್ಲೆಲ್ಲ ಇರ್ತಾರೆ. ಅವರ ಹೆಸರು ನಮಗೆ ನೆನಪಿಲ್ಲ, ಅವ್ರಿಗೆ ಹುಷಾರಿಲ್ಲ ಈಗ, ಏನೋ ಹೆಸರು ಎಂಥದ್ದು ಉಂಟು ಅವ್ರದ್ದು, ಅವರಿದ್ದರು. ಮತ್ತು ಪ್ರವೀಣ್ ಹೇಳಿ ಅವರೆಲ್ಲ ತುಂಬ ಜನ ಇದ್ದರು. ಆಗ ಅವನಿರಲಿಲ್ಲ ನಾವು ಬರುವ ಟೈಮಲ್ಲಿ. ಈಗ ಅದರ ಸಂಘಟನೆ ಜವಾಬ್ದಾರಿ ಹೇಳಿ ಇದ್ದ ಇರಲಿಲ್ಲ, ಇಲ್ಲ ಇವರೆಲ್ಲ ಇದ್ದು. ಸಂತು, ಮತ್ತು ಅವರಿಗೆ ಅಲ್ಲಿ ಲಾಂಡ್ರಿ ಅಂಗಡಿ ಇತ್ತು, ಕಾವೇರಿ ನೇತ್ರಾವತಿ ಅದರ ಹತ್ರ, ಅವರೆಲ್ಲ ಇದ್ರು. ಆಗ ಎಲ್ಲ ಒಳ್ಳೆ ಹುಡುಗರಿದ್ದರು ಸಂಘಟನೆ. ಇದಾದ ಮೇಲೆ ಈ ಗಲಾಟೆ ಆದ ಮೇಲೆ ಎಲ್ಲ ಹುಡುಗರು, ನಾನು ಸಹ ಸಂಘಟನೆ ಬಿಟ್ಟ ಮೇಲೆ ಶ್ರೀರಾಮ ಸೇನೆ ಆಯಿತು. ಶ್ರೀರಾಮ ಸೇನೆ ಆದ ಮೇಲೆ ಸಹ ಆ ಹುಡುಗರು ಶ್ರೀರಾಮ ಸೇನೆಯಲ್ಲಿ ಇಟ್ಟರು ನಮ್ಮೊಟ್ಟಿಗೆ. ಆಗ ಶ್ರೀರಾಮ ಸೇನೆ ಮಾಡುವಾಗ ಅಲ್ಲಿ ಬಜರಂಗ ದಳಕ್ಕೆ ಜನ ಇಲ್ಲ ಹೇಳಿದ ಮೇಲೆ ಆ ಹುಡುಗ ಈಗ ಬೆಂಗಳೂರಲ್ಲಿದ್ದ ಅಂತ ಹೇಳ್ತಾರೆ, ಅವ ಮತ್ತಲ್ಲಿ ಬಂದದ್ದು. ಅವನ ಹೆಸರು ಎಂಥದ್ದು ಉಂಟು ನನಗೆ ನೆನಪಿಲ್ಲ. ಭಾಸ್ಕರ ಹೇಳುವ ಒಬ್ಬ ಇದ್ದ, ಅವ ಮತ್ತು ಬಂದದ್ದು. ನಾವು ಈಚೆ ಬಂದ ಮೇಲೆ ನಮ್ಮೊಟ್ಟಿಗೆ ಅವ ಇರಲಿಲ್ಲ ಆಗ. ಇದೆಲ್ಲ ಮೊದಲಿತ್ತು. ಆದರೆ ಇದು ಸರಿಯಲ್ಲ, ಇದಕ್ಕೊಂದು ಅಂತ್ಯ ಆಗಬೇಕು. ಯಾಕಂದರೆ ಇದೇ ಇಟ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆ ವಿದ್ಯಾವಂತರ ಊರು ಇದೆಲ್ಲ ಹೇಳ್ತಾರೆ ಹೊರಗೆ. ಇಲ್ಲಿ ಬಂದು ನೋಡಿದರೆ ಇದು ಅವಸ್ಥೆ ನೋಡಿದರೆ ಕಾನೂನು ಇಲ್ಲ, ಎಲ್ಲ ಅಸ್ತವ್ಯಸ್ತ ಆಗಿದೆ. ಇಲ್ಲಿ ಬಂದವರಿಗೆ ಮಾತ್ರ ಗೊತ್ತಾಗ್ತದೆ. 2 ನಂಬರ್ ದಂಧ ಮಾಡಲಿಕ್ಕೆ ಬಂದವರಿಗೆ ಈಗ ಮಂಗಳೂರಿಗೂ ಖುಷಿ ಆಗ್ಬೋದು, ಅಲ್ಲದೆ ಬೇರೆ ಯಾರಿಗೂ ಅಷ್ಟೊಂದು ಈಗ ಖುಷಿ ಆಗುವುದಿಲ್ಲ. ಯಾಕಂದ್ರೆ ಇಲ್ಲಿ 2 ನಂಬರ್ ದಂಧ ಮಾಡಲಿಕ್ಕೆ ಎಲ್ಲ ಯಾರು ಕೇಳೋರಿಲ್ಲ ಸರ್, ಆ ಥರ ಆಗಿದೆ. ಈಗ ಡಿಪಾರ್ಟ್ಮೆಂಟ್ ಎಲ್ಲ ಬಂದ ಮೇಲೆ ಒಂದು ಕಂಟ್ರೋಲಲ್ಲಿ ಬಂದಿದೆ, ಅಷ್ಟು ಹೇಳ್ಬೋದು. ಈಗ ನೊಂದವರ ಬಗ್ಗೆ, ಸೌಜನ್ಯಳ ತಾಯಿ ಇದ್ದಾರೆ, ಅನನ್ಯ ಭಟ್ ಅವರ ತಾಯಿ ಇದ್ದಾರೆ, ಆಮೇಲೆ ಆನೆಮಾವುತ, ನಾರಾಯಣ ಆನೆಮಾವುತ, ಪದ್ಮಲತಾ, ವೇದವಲ್ಲಿ, ಅದೆಲ್ಲ ಕೇಳಿದ್ದೇನೆ ಸರ್. ಇಷ್ಟೆಲ್ಲ ಆಗಿದೆ ಹೇಳುವಾಗ ಭಾರಿ ಬೇಸರ ಆಯಿತು ಸರ್. ಇಷ್ಟೆಲ್ಲ ಅಲ್ಲಿ ಇಷ್ಟೆಲ್ಲ ಮಾಡಿದಾರಾ ಹೇಳುವಂಥದ್ದು ಭಾರಿ ಬೇಸರ ಆಯಿತು. ಇನ್ನೂ ಕೂಡ ಹೊಸೊಬ್ಬರು ಈಗ ನೊಂದವರು, ಅಲ್ಲಿಂದ ಅತ್ಯಾಚಾರಕ್ಕೆ ಒಳಗಾದವರು, ಆಮೇಲೆ ಕೊಲೆಯಾದವರು, ನಾಪತ್ತೆ ಆದವರು, ಇವರೆಲ್ಲ ಈಗ ಬರ್ತಾ ಇದ್ದಾರೆ. ಒಬ್ಬರೇ ಬರ್ತಾರೆ. ಯಾರೇ ಮಾಡಲಿ ಸರ್, ನ್ಯಾಯ ಬೇಕು ಸರ್, ಅದಕ್ಕೆ ನ್ಯಾಯ ಬೇಕು ಸರ್. ಮತ್ತು ನ್ಯಾಯ ಸಿಗದೆ ಎಲ್ಲಿ ಹೋಗುವುದಿಲ್ಲ ಸರ್, ನ್ಯಾಯ ಸಿಗದೆ ಎಲ್ಲಿ ಹೋಗುವುದಿಲ್ಲ. ಯಾಕಂದರೆ ನ್ಯಾಯ ಬೇರೆ ಸರ್. ನ್ಯಾಯ ಇವತ್ತಲ್ಲ ನಾಳೆ ನ್ಯಾಯ ಸಿಗ್ತದೆ ಸರ್. ಅದು ಯಾರ ಪರವಾಗಿ ಸಿಗ್ತದೋ ಗೊತ್ತಿಲ್ಲ ಸರ್ ನನಗೆ. ಅಂತೂ ಸತ್ಯ ಒಂದು ಹೇಳುವಂಥದ್ದು ಕೆಲಸ ಆಗ್ತಾ ಉಂಟು, ಅದರದ್ದು ಸುಳ್ಳು ಹೇಳುವಂಥದ್ದು ಅದರದ್ದು ಕೆಲಸ ಉಂಟು. ಸತ್ಯದೆದುರು ಯಾವತ್ತೂ ಯಾವ ಸುಳ್ಳು ನಿಲ್ಲುವುದಿಲ್ಲ ಸರ್. ತಾತ್ಕಾಲಿಕವಾಗಿ ನಿಲ್ಬೋದು, ಈಗ ದುಡ್ಡಿನ ಪ್ರಭಾವದಲ್ಲಿ ಆಗಲಿ, ಒಂದು ವ್ಯಕ್ತಿಗತ ಪವರಿನಲ್ಲಾದರೆ ಏನಾದರೂ ನಿಲ್ಬೋದು. ಆದರೆ ನ್ಯಾಯ ಹೇಳುವಂಥದ್ದು ಇವತ್ತಲ್ಲ ನಾಳೆ ಸಿಗ್ತದೆ ಗ್ಯಾರಂಟಿ ಸರ್. ಯಾಕಂದರೆ ಆ ಅನನ್ಯ ಭಟ್ ತಾಯಿ ಹೇಳುವ ನಮೂನೆಯಲ್ಲಿ ನಾವು ಬೇರೆ ಯಾರು ವ್ಯಕ್ತಿ ಆದರೆ ನಾವು ಅದರ ಬಗ್ಗೆ ಹೀಗೆಲ್ಲ ಹೇಳುವವರು ತುಂಬ ಜನ ಇರ್ತಾರೆ. ಆ ತಾಯಿದು ಕಣ್ಣ ನೀರು ನೋಡುವಾಗ, ಒಂದು ಹೆಣ್ಣು ಮಗು ಕಾಲೇಜಿಗೆ ಅದು MBBS ಇದು ಅವಳು ಬಾಯಿ ಬಿಟ್ಟೆಲ್ಲ ಹೇಳುವಾಗ ನಮಗೆ ಸಹ ದುಃಖ ಆಗ್ತದೆ. ನಾವು ಸಹ ಒಂದು ಟೈಮಲ್ಲಿ ಈ ನಮ್ಮನೆ ಕೇಳಿದು ಇದು ವ್ಯರ್ಥ ಹೇಳುವಂಥದ್ದು ಮನಸ್ಸಿಗೆ ದುಃಖ ಆಗ್ತದೆ ಅವರ ತಾಯಿ. ಯಾಕಂದರೆ ನಾವು ಸಹ ಒಂದು ಮಕ್ಕಳನ್ನು ಹೆತ್ತವರೇ,
ನಾವು ಸ್ವಲ್ಪ ನೋಡಿದ್ದೇವೆ. ದುಃಖ ಎಂತಂದು ನಮಗೆ ಗೊತ್ತುಂಟು. ಆ ತಾಯಿದು ಕಣ್ಣ ನೀರು ನೋಡುವಾಗ ಯಾವುದು ಬೇಡ, ಆ ತಾಯಿದು ಕಣ್ಣ ನೀರಿಗೆ ಒಂದು ನ್ಯಾಯ ಬೇಕು ಸರ್. ಆ ತಾಯಿ ಇರುವಾಗ ಸಿಗ್ತದೋ ಗೊತ್ತಿಲ್ಲ, ಆದರೆ ಇವತ್ತಲ್ಲ ನಾಳೆ ಸಿಗ್ಬೋದು ಹೇಳುವಂಥದ್ದು. ಯಾಕಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡಲಿಕ್ಕಿಲ್ಲ, ಯಾರೋ ಇದರಲ್ಲಿ ಯಾರೋ ಮಾಡಿ ಯಾರದೋ ಒಂದು ಬಲಿ ಕೊಡುವ ಪರಿಸ್ಥಿತಿ ಆಗಿದೆ ಹೇಳುವಂಥದ್ದು ಮನಸ್ಸಿಗೆ ಬರ್ತದೆ. ಯಾರೋ ಮಾಡುದು ಆ ಮರ್ಯಾದೆ ಅಲ್ಲಿದು ಮರ್ಯಾದೆ ಉಳಿಸೋದಕ್ಕೋಸ್ಕರ, ಅರ್ಥ ಆಯ್ತಲ್ಲ ಸರ್, ಮರ್ಯಾದೆ ಉಳಿಸೋದಕ್ಕೋಸ್ಕರ ಯಾರೋ ಸಪೋರ್ಟ್ ಮಾಡಬೇಕಾಗ್ತದೆ. ಯಾಕಂದರೆ ಒಂದು ಕ್ಷೇತ್ರ ಹೇಳುವಾಗ ಕ್ಷೇತ್ರದ ಯಜಮಾನನೇ ಅದೆಲ್ಲ ಮಾಡಬೇಕು ಹೇಳುವಂಥದ್ದಿಲ್ಲ ಸರ್. ಯಜಮಾನನೇ ಅದು ಮಾಡಬೇಕು ಹೇಳುವಂಥದ್ದಿಲ್ಲ. ಆದರೆ ಕ್ಷೇತ್ರದ ಮರ್ಯಾದೆ ಹೋಗ್ತದೆ ಇದು ಹೊರಗೆ ಬಂದರೆ ಹೇಳುವಂಥದ್ದಕ್ಕೆ, ಆ ಕ್ಷೇತ್ರದ ಮರ್ಯಾದೆ ಉಳಿಸೋದಕ್ಕೋಸ್ಕರ 1, 2 ಹೇಳುವಂಥದ್ದು ಇದೇ ಥರ ಒಂದರ ಹಿಂದೆ ಆಗ್ತಾ ಹೋದದೊಂದು ನನ್ನ ಅನಿಸಿಕೆ. ಆದರೆ ನಾವಿಡುವಂಥ ಶ್ರದ್ಧೆ ಉಂಟಲ್ಲ ಸರ್, ಅದು ಮೋಸ ಆಗಲಿಕ್ಕಿಲ್ಲ ಹೇಳುವಂಥ ಆ ಕ್ಷೇತ್ರದಲ್ಲಿ, ಅದು ನನ್ನ ಅಭಿಪ್ರಾಯ. ಯಾಕಂದರೆ ಒಂದು ತಪ್ಪು ಯಾರೋ ಮಾಡಿದ, ಈಗ ಶಾಲೆಯಲ್ಲಿ ಒಂದು ಮಕ್ಕಳು ಏನಾದರೂ ಒಂದು ಮಾಡ್ತಾರೆ, ಆ ಮಗು ಏನೋ ಕದ್ದಿತ್ತು ಹೇಳಿದ ಕೂಡಲೇ ಅಲ್ಲ ಮಗು ಏನೋ ಶಾಲೆಯವರು ಸ್ವಲ್ಪ ಅದು ಜಾಗ್ರತೆ ಮಾಡ್ತಾರೆ, ಹೊರಗೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಒಮ್ಮೆಗೆ ಅದು ಅಲ್ಲಲ್ಲಿ ಸರಿ ಮಾಡಿ ಕರೆದು ಎಲ್ಲ ಸರಿ ಮಾಡಲಿಕ್ಕೆ ನೋಡ್ತಾರೆ. ಇದೇ ಬೆಳೀತಾ ಓದೋದು ಕಾಣ್ತಾ ಒಂದು ಲಕ್ಷಣ ಕಾಣ್ತದೆ ನನಗೆ. ಅದರಲ್ಲಿ ಸಾಕಾರ ಮಾಡಿದ್ದ ನಿಮಿತ್ತಿ ಯಾರ್ಯಾರು ಇದರಲ್ಲಿ ತಲೆ ಕೊಡುವಂಥ ಪರಿಸ್ಥಿತಿ ಬಂದದಾಗೆ ನನಗೆ ನನ್ನ ಅನಿಸಿಕೆ ಇದು. ಇದ್ದಾರೆ ಇಲ್ಲವೋ ಅದು ಇದು ಗೊತ್ತಿಲ್ಲ ನನಗೆ. ಆದರೆ ಯಾರ್ದೋ ಒಂದು ಮಾನ ಮರ್ಯಾದೆ ರಕ್ಷಣೆ ಮಾಡಲಿಕ್ಕೆ ಯಾರೋ ಪ್ರಭಾವ ಇದರಲ್ಲಿ ಇರ್ಬೋದು ಒಂದು ನೆನೆಸ್ತೇನೆ ಹೊರತು ಬೇರೆ ನನಗೆ ಇದರದ್ದು ಗೊತ್ತಿಲ್ಲಲ್ಲ ಸರ್. ನಾವು ಕಣ್ಣಾರೆ ನೋಡಿದಿಲ್ಲ, ನಾನು ಗೆಸ್ ಮಾಡ್ಬೋದು. ಉದಾಹರಣೆಗೆ ದೊಡ್ಡವರ ಹೆಸರೆಲ್ಲ ಹೇಳ್ತಾರೆ, ಅಲ್ಲಿ ಒಂದು ರೂಂಬಾಯ್ ಹೇಳಿದ ಮೇಲೆ ಎಷ್ಟೋ ಜನ ರೂಂಬಾಯ್ಗಳೆಲ್ಲ ಇದ್ದಾರೆ, ಬೇಕಾದಷ್ಟು ಇದ್ದಾರೆ, ಎಲ್ಲ ಒಂದೇ ಥರ ಇದ್ದಾರೆ ಸರ್? ಇಲ್ಲಲ್ಲ ಸರ್, ಹೇಳಿಕ್ಕಾಗೋದಿಲ್ಲಲ್ಲ ಸರ್. ಮತ್ತು ಯಾರೋ ಯಾತ್ರಿಕರು ಬಂದು ಹೋದರು, ಏನು ಮಾಡಿದ್ರು ಸಹ ನಡೀತದೆ ಹೇಳುವಂಥದ್ದು ಆ ಚಿಲ್ಲರೆ ಬುದ್ಧಿಯಲ್ಲಿ ತೋರಿಸಿದರೆ ಅವರು ಆ ಕ್ಷೇತ್ರದ ಮರ್ಯಾದೆ ಉಳಿಸೋದಕ್ಕೋಸ್ಕರ ಒಮ್ಮೆ ಏನಾದರೂ ಆಗಿರ್ಬೋದೊಂದು ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆ. ಹೇಳಿ ಅವರೇ ಮಾಡಿದ್ದಾರೆ, ಅದೇ ಮಾಡಿದ್ದಾರೆ ಹೇಳಲಿಕ್ಕೆ ನಾನು ನೋಡದೆ ವಸ್ತುವನ್ನು ನಾನು ಅಪರಾಧಿ ಎಂದು ಹೇಳಲಿಕ್ಕೆ ಹೋದರೆ ಅದು ಅಪರಾಧಿ ಹೇಳಿದ್ದು ನನ್ನ ಮನಸ್ಸಲ್ಲಿ ಉಂಟಂದರೆ ಅದು ನಾನೇ ತಿನ್ನಬೇಕಾಗ್ತದೆ, ನಾನೇ ತಿನ್ನಬೇಕಾಗ್ತದೆ. ಯಾಕಂದರೆ ನಾನು ಈಗ ಬಾಕಿ ನಿನ್ನ ಆ ದೇವರಿದ್ದಾರೆ, ಈ ದೇವರನ್ನು ನಂಬುವುದಕ್ಕಿಂತ ಜಾಸ್ತಿ ನಾನು ಮಾಡಿದ್ದು ಎಂತ ಉಂಟು ಅದು ನನಗೆ ಸಿಗ್ತಾ ಉಂಟು ಹೇಳುವಂಥದ್ದು ಆ ನಂಬಿಕೆ ಮೇಲೆ ಬದುಕ್ತಾ ಇದ್ದೇನೆ ಹೊರತು ಯಾವ ದೇವರನ್ನು ನಂಬಿ ಬದುಕುವವನಲ್ಲ. ನಾನು ಯಾವ ದೇವರನ್ನು ನಂಬಿ ಬದುಕುವವನಲ್ಲ. ಯಾಕಂದರೆ ಅವರ ಮೇಲೆ ಭಕ್ತಿ ಉಂಟು ನನಗೆ. ಆದರೆ ನಾನು ಮಾಡುವುದು ಕರ್ಮ ಸರಿ ಇದ್ದರೆ ಮಾತ್ರ ನಾನು ಬದುಕುದು ಸರ್. ಇಲ್ಲಿ ನಾನು ಮಾಡುವ ಕರ್ಮ ಸರಿ ಇಲ್ಲ ಹೇಳಿದರೆ ನಾನು ಅದರದ್ದು ಅನುಭವಿಸಲೇಬೇಕು. ನಾನು ಅನುಭವಿಸದೆ ನಾನು ಯಾರ ಮೇಲೆ ಅಪರಾಧ ಹಾಕ್ಲಿಕ್ಕೆ, ಈಗ ನಾನು ಕೇಳಿದ ಪ್ರಕಾರ ಕೆಲವರು ಅವರ ಮೇಲೆ ಅಪವಾದ ಹಾಕ್ತಾರೆ, ಅವ್ರಿಗೂ ಗೊತ್ತಿರ್ಬೋದು, ಹಾಗಂದ್ರೆ ನಾನು ನೋಡಲಿಲ್ಲಲ್ಲ ಸರ್. ಆದರೆ ಆ ತಾಯಿ ಯಾರು ಅನನ್ಯ ಭಟ್ಟಿದು ತಾಯಿ, ಸೌಜನ್ಯನ ತಾಯಿ, ಇವರೆಲ್ಲ ಮಾವುತನ ಕತೆ ಇದೆಲ್ಲ ಹೇಳುವಾಗ ಈಗ ಯಾಕೆ ಮಾಡಬೇಕಿತ್ತು ಹೇಳುವಂಥದ್ದು ಮನಸ್ಸಿಗೆ ಬರ್ತದೆ. ಇದು ಅಗತ್ಯ ಇತ್ತ ಹೇಳುವಂಥ ಅದು ಮುಚ್ಚಿಸ್ಲಿಕ್ಕೆ ಎಂಥದ್ದೆಲ್ಲ ಆಗ್ತದೆ. ಒಂದು ಸತ್ಯವನ್ನು ಮುಚ್ಚಿಲ್ಲ. ನಾನು ಅದೇ ಹೇಳಿದಲ್ಲ ಸರ್, ಒಂದು ಸುಳ್ಳನ್ನು ಮುಚ್ಚಲಿಕ್ಕೆ 1000 ಸುಳ್ಳು ಹೇಳಿ ಅದು ಸತ್ಯ ಮಾಡುವಂಥದ್ದು ದಿನ. ಈಗ ಸುಳ್ಳೇ ಅದು. ಆ ಸುಳ್ಳನ್ನು ಸತ್ಯ ಮಾಡಲಿಕ್ಕೆ 1000 ಸುಳ್ಳು ಹೇಳಿ ಅದೊಂದು ಸತ್ಯ ಮಾಡ್ತಾರೆ. ಈಗ ಅದೇ ಇಲ್ಲಿ ನಡೆಯುವಂಥದ್ದು, ಬೇರೆ ಏನಿಲ್ಲ. ಈಗ ಕಣ್ಣ ಮುಂದೆ ತಪ್ಪುಗಳು ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ. ನಮ್ಮ ಮನೆಯಲ್ಲಿ ಆಗಿಲ್ವಲ್ಲ,
ಅಂತ ಜನಗಳೆಲ್ಲ ಕೆಲವರು ಸುಮ್ಮನಾಗಿದ್ದಾರೆ. ಯಾವುದೇ ಒಂದು ವಿಷಯ ಮಾತಾಡೋದಿಲ್ಲ, ಯಾವುದೇ ಒಂದು ಹೋರಾಟಕ್ಕೆ ಬರುವುದಿಲ್ಲ, ಇನ್ನೊಬ್ಬರಿಗೆ ನ್ಯಾಯ ಕೊಡಿಸುವಂಥ ವಿಷಯಕ್ಕೆ ಮುಂದೆ ಬರುವುದಿಲ್ಲ. ಅಂಥವರಿಗೆ ನೀವು ಏನು ಹೇಳ್ತೀರಾ? ಅಲ್ಲ, ಅವ್ರು ಬರದೇ ಇದ್ರೆ ನಡೀತದೆ ಇಲ್ಲಿ. ಯಾರು ಬರದೇ ಇದ್ರೆ ಸಹ ನಡೀತದೆ ಇಲ್ಲಿ. ಯಾರು ಹೋರಾಟ ಮಾಡ್ತಾರೆ ಅವರಷ್ಟಕ್ಕೆ ಹೋರಾಟ. ನಿಮ್ಗೆ ಆಗದಿದ್ರೆ ಉಪದ್ರ ಮಾಡಲಿಕ್ಕೆ ಹೋಗಬೇಡಿ. ಉಪಕಾರ ಮಾಡಲಿಕ್ಕೆ ಆಗದಿದ್ರೆ ಪರವಾಗಿಲ್ಲ, ಉಪದ್ರ ಮಾಡಲಿಕ್ಕೆ ಹೋಗಬೇಡಿ. ಯಾರೋ ಒಂದು ಹೋರಾಟ ಮಾಡ್ತಾರೆ, ಆಚೆ ಸೈಡಿಂದ ಹೋರಾಟ ಆಗ್ತದೆ, ನಮ್ಮದು ಸತ್ಯ ಆಗಬೇಕು. ಈಚೆ ಸೈಡಿಂದ ಹೋರಾಟ ಮಾಡ್ತಾರೆ, ನಮ್ಮ ಸತ್ಯ ಆಗಬೇಕು. ಈ ಸತ್ಯಕ್ಕೆ ಈ ರಾಜಕೀಯದ ನಮ್ಮ ಸರಕಾರ ಏನು ಈಗ ಮಣ್ಣು ತಿಂತ ಉಂಟು ಹೇಳುವಂಥದ್ದು ನನಗೆ. ಯಾಕಂದರೆ ಒಂದು ಇದಕ್ಕೆ ನ್ಯಾಯ ಕೊಡ್ಲಿಕ್ಕೆ ಆಗದಿದ್ರೆ ನಿಮ್ಮ ಸರ್ಕಾರ ಯಾಕೆ ದರಿದ್ರ? ನಿಮಗೆ ಇಲ್ಲಿ ಖಾಲಿ ಒಂದು ದಕ್ಷಿಣ ಕನ್ನಡದಲ್ಲಿ ಆದಂಥದ್ದು ವಿಷಯಕ್ಕೆ ನಿಮಗೆ ನ್ಯಾಯ ಕೊಡ್ಲಿಕ್ಕೆ ಆಗದೇ ಇದ್ರೆ ನೀವು ಎಂಥ ಕರ್ನಾಟಕ ನೀವು ನಡೆಸ್ತೀರಿ ಹೇಳುವಂಥದ್ದು ಆಗುದಿಲ್ಲ. ಹಾಗಾದರೆ ನೀವು ಖಾಲಿ ದುಡ್ಡಿನಕ್ಕೋಸ್ಕರ ಸರ್ಕಾರ ನಡೆಸೋದೊಂದಾಯ್ತಲ್ಲ, ನಿಮ್ಮ ಸ್ವಾರ್ಥಕ್ಕೆ ನಡೆಸಿಕೊಂಡು ಬರುವಂಥದ್ದಾಯ್ತಲ್ಲ, ನಿಮ್ಮ ಕುರ್ಚಿಗೋಸ್ಕರ ಗಲಾಟೆ ಮಾಡೋದಂತ ಆಯ್ತಲ್ಲ. ಬೇರೆ ನೀವು ಯಾವುದಕ್ಕೆ ಮಾಡ್ತಾ ಇದ್ದೀರಿ ಇಲ್ಲಿ? ರಿಯಲಿ ಒಂದು ಸರ್ಕಾರ ಹೇಳುವಂಥದ್ದು ಸಮಾಜವನ್ನು ರಕ್ಷಣೆ ಮಾಡುವಂಥದ್ದು, ಇಡೀ ಸಮಾಜವನ್ನು ಸುರಕ್ಷಿತವಾಗಿ ನಡೆಸುವಂಥದ್ದು ಇದು ಇಲ್ಲ. ಇದರ ಬಗ್ಗೆ ತಲೆನೇ ಹಾಕುವುದಿಲ್ಲ. ಬರ್ತಾರೆ, ಅವರಷ್ಟಕ್ಕೆ ಹೋಗ್ತಾರೆ. ಇಲ್ಲಿ ಅರ್ಥ ಉಂಟಾ ಸರ್ ಇದಕ್ಕೆ? ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಲ್ಲ, ನಿಮಗೆ ಕರೆಕ್ಟಾಗಿ ನ್ಯಾಯ ಕೊಡಿ. ನೀವು ಸರ್ಕಾರ ಅಲ್ಲ, ನೀವು ಹೆಣ ಊರ್ಲಿಕ್ಕೆ ಸಹ ಫಿಟ್ಟಿಲ್ಲ. ಹಾಗಾದ್ರೆ ಇನ್ನು ಸರ್ಕಾರ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಈಗ ಕಾಂಗ್ರೆಸ್ ಸರ್ಕಾರ ಇರಲಿ, ನಾಳೆ BJP ಸರ್ಕಾರ ಅನ್ನೋದು, ಇನ್ನು JDS ಸರ್ಕಾರ ಬಂದ್ರು ಇದೇನೇ ಇಲ್ಲಿ ಆಗುದು. ಯಾಕಂದ್ರೆ ಇವರದೆಲ್ಲ ದುಡ್ಡಿನ ಲಾಜ್ಯದಲ್ಲಿ ಹೋಗಿದ್ದಾರೆ ಇವರೆಲ್ಲ. ಮಾತಾಡ್ತಾ ಇಲ್ಲ. ಇದಕ್ಕೆ ಬೇಡಪ್ಪ, ಒಂದು ನ್ಯಾಯ ಕೊಡಿಸ್ಲಿಕ್ಕಾದ್ರೂ ಹೋರಾಟ ಮಾಡಿ ಅಲ್ಲ ನೀವು ಪಕ್ಷದವರಾದ್ರೂ ಸೇರಿ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ. ಏನಾದ್ರೂ ಒಂದು ಆಗ್ಲಿ ಅಲ್ಲ. ನಾಳೆ ನಿಮ್ಮ ಮನೆ ಮಕ್ಕಳಿಗೆ ಇದೇ ತರ ಆಗ್ತಿದ್ರೆ ನ್ಯಾಯ ಆಗ ನೀವು ಅದಕ್ಕೆ ಏನು ನ್ಯಾಯ ಕೇಳುವುದಿಲ್ವಾ? ನಾಳೆ ನಿಮ್ಮ ಮನೆ ಮಕ್ಕಳು ಯಾವ ಥರ ಆಗಿದೆ, ಎಂಥದ್ದು ಈ ಥರ ಆಯ್ತಪ್ಪ, ಬೇರೆ ಜಾಗದಲ್ಲಿ ಏನೋ ಆಯಿತು, ನೀವು ನ್ಯಾಯ ಕೇಳುವುದಿಲ್ವಾ? ಸರ್ಕಾರ ಯಾಕೆ ಸುಮ್ಮನೆ ಕೂತ್ಕೊಂಡಿದೆ? ಜನರಿಗೆ ಸಂದಾಜ ಆಗುದಿಲ್ವಾ? ಜನರು ಮುಟ್ಟಾಳರಲ್ಲ ಸರ್. ಈಗ ಜನರು ಯಾರು ಮುಟ್ಟಾಳರಲ್ಲ. ಜನರಿಗೆಲ್ಲ ಅನುಭವ ಉಂಟು, ಮಾತಾಡ್ಲಿಕ್ಕೆ ಹೆದರ್ತಾರೆ. ಆಚೆ ಮಾತಾಡಿದ್ರೆ ಈಚೆ ಆಗುದಿಲ್ಲ, ಈಚೆ ಮಾತಾಡಿದ್ರೆ ಆಚೆ ಆಗುದಿಲ್ಲ. ಬೈಯುವುದು ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲ, ಆ ಮಗ ಸುಳೆ ಮಗ, ಬೋಳಿ ಮಗ, ಆ ಮಗ, ಅವನಿಗೆ ಹುಟ್ಟಿದ್ದು ಈ ಮಗ, ಎಲ್ಲ ಬೈತಾ ಇರ್ತಾರೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಕೆಲವರಿಗೆ ಕರೆದು ಸ್ಲೇಟ್ ಇಡಿಸಿದ್ದಾರೆ, ಹಾಗೆ ಸ್ವಲ್ಪ ಸರಿ ಆಗಿದೆ. ಆದರೆ ಸಹ ಈ ಎರಡೂ ಸೈಡಿನವರು ಈ ಮಾತನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ನ್ಯಾಯದ ಬಗ್ಗೆ ಹೋರಾಟ ಮಾಡಿ, ನ್ಯಾಯಯುಕ್ತವಾಗಿ ಹೋರಾಟ ಮಾಡಿ, ಬೈದು ಹೋರಾಟ ಅಲ್ಲ. ಅವರಿಗಾದರೂ ಸರಿ, ಇವರಿಗಾದರೂ ಸರಿ. ಇದರಲ್ಲೆಲ್ಲ ಫಾಯ್ದೆ ತಗೊಳ್ಳಿಕ್ಕೆ ಬರುವವರು ಸರ್ ಕೆಲವರು ಬಂದಿದ್ದಾರೆ. ಬರ್ತಾರೆ, ಹೋಗ್ತಾರೆ, ಏನೋ 4 ಮುಕ್ಕಾಲು ಬಿಸಾಡ್ತಾರೆ, ತಿಂತಾರೆ, ಹೋಗ್ತಾರೆ. ನಾಯಿ ಥರ ಸರ್, ನಾಯಿ ಥರ. ಸರಿ ಅಲ್ಲ. ಯಾವ ನ್ಯಾಯ ಕೊಡಿಸುವಾಗೆ ಯಾರಾದರೂ ಒಬ್ಬರು ಬರ್ಬೇಕು ಸರ್. ಇದು ನ್ಯಾಯ ಸಿಗ್ಬೇಕು ಸರ್. ಯಾವುದಾದ್ರೂ ಎಂಡ್ ಆಗ್ಬೇಕು ಸರ್. ಆ ಕ್ಷೇತ್ರದ ಸಹ ಮರ್ಯಾದೆ ಉಳಿಬೇಕು ಸರ್. ಇಲ್ಲಿ ಸತ್ತವರಿಗೆ ಸಹ ನ್ಯಾಯ ಸಿಗಬೇಕು ಸರ್. ಸತ್ತವರೊಂದು ಏನಿಲ್ಲ, ಆ ತಾಯಿ ಕೇಳ್ತಾಳೆ, ಅವಳ ಕಳಬರ ಆದರೂ ಕೊಡಿ, ನಾನು ಅವಳದು ಅದಕ್ಕೆ ಒಂದು ಅಂತ್ಯ ಕಾಣಿಸ್ತೇನೆ ಹೇಳಿ ಆ ತಾಯಿ ಕೇಳುವಾಗ ಎಂತ ಹೇಳ್ತಾರೆ ಸರ್? ಸೌಜನ್ಯದ ತಾಯಿಗಾದರೆ ಮಗು ಸಿಕ್ಕಿದೆ ಸರ್, ಅವಳದು ಹೆಣ ಆದರೆ ಸಿಕ್ಕಿದೆ, ಅವಳಿಗೆ ಒಂದು ಸಾಧ ಇದೆಲ್ಲ ಮಾಡಿದ್ದಾರೆ ಸರ್ ಅವಳದು. ಈ ತಾಯಿಗೆ ಎಂತ ಸಿಕ್ಕಿದೆ ಸರ್? ಬೇಸರ ಆಗುದಿಲ್ಲ ಸರ್? ಆ ತಾಯಿ ಕೂಗುವಾಗ ಅದರ ದುಃಖ ಅನುಭವ ಇದ್ದವರಿಗೆ ಅರ್ಥ ಆಗ್ತದೆ ಸರ್. ಅಲ್ಲ, ಇನ್ನೂ ಸಹ ಅದು ಅನುಭವ ಆಗಲಿಕ್ಕೆ ಉಂಟ ಏನೋ ಗೊತ್ತಿಲ್ಲ. ಎಲ್ಲೂ ಹೋಗುದಿಲ್ಲ, ಮಾಡಿದ ಕರ್ಮ ಎಲ್ಲೂ ಹೋಗುದಿಲ್ಲ. ಆ ಪರಿಸ್ಥಿತಿ ಬಂದಿದಲ್ಲ ಆ ತಾಯಿಗೆ, ಅದೆಲ್ಲೂ ಹೋಗುದಿಲ್ಲ. ಯಾವ ಧರ್ಮ ಆದರೂ ಸಹ ಹೇಳಿಲ್ಲ, ನೀನು ಇನ್ನೊಬ್ಬನಿಗೆ ಅನ್ಯಾಯ ಮಾಡಿ ನೀನು ದೊಡ್ಡ ಜನ ಆಗ್ತೀಯ ಅಂದರೆ ಸಹ ಅದು ಎಲ್ಲಿ ತನಕ ಕೇಳುವಂಥದ್ದು? ಮಾನಸಿಕವಾಗಿ ಎಲ್ಲ ಕೊರಗ್ತಾ ಇದ್ದಾರೆ ಸರ್. ಕೊಡುವ ಮರ್ಯಾದೆ ಸಿಗದೇ ಇದ್ದಾಗೆ ಮನುಷ್ಯನಿಗಿನ ಅದಕ್ಕಿಂತ ದೊಡ್ಡದು ಅಂತ ಬೇಕು? ಬೇರೆ ಬೇಡಲ್ಲ ಸರ್. ಇದ್ದು ಸತ್ತಾಗೆ ಆಗ್ತದಲ್ಲ ಸರ್, ಏನು ಅದಕ್ಕಿಂತ ದೊಡ್ಡ ಬೇಕಾ?
ಅಲ್ಲ, ಯಾವಕ್ಕೋಸ್ಕರ ಮೌನ ಆಗಿದೆ ಹೇಳುವಂಥದ್ದು ಗೊತ್ತಿಲ್ಲ. ಮಾತಾಡುವ ಪರಿಸ್ಥಿತಿ ಇಲ್ವಾ? ಎಲ್ರಿಗೆ ಸಲ ಕಟ್ಟಿ ಹಾಕುವಂಥದ್ದುಂಟು ಸರ್, ಅವರಿಗೆ ಯಾರು ಕಟ್ಟಿ ಹಾಕಿದಾರದು ಗೊತ್ತಿಲ್ಲ ಸರ್, ಪಾಪ. ಸರ್, ಕೊನೆಯದಾಗಿ ನಿಮ್ಮ ಮುಂದೆ ಇನ್ನೇನಾಗಬೇಕು, ಏನಾದರೂ ಆಸೆ ಆಕಾಂಕ್ಷೆ ಏನಾದರೂ? ನನಗೇನಾಗಲಿಕ್ಕಿಲ್ಲ ಸರ್, ನನಗೇನಾಗಲಿಕ್ಕಿಲ್ಲ. ಆಗುವಂಥದ್ದೆಲ್ಲ ಆಗಿದೆ. ದೇವರು ಕೊಡುವಂಥದ್ದೆಲ್ಲ ಕೊಟ್ಟಿದ್ದಾನೆ. ಒಂದು ಒಳ್ಳೆ ಜೀವನ ಕೊಟ್ಟಿದ್ದಾನೆ, ಒಳ್ಳೆ ಸಂಸಾರ ಕೊಟ್ಟಿದ್ದಾರೆ. ಒಳ್ಳೆ ತಂದೆ ತಾಯಿ ಅವರ ಮಾರ್ಗದರ್ಶನ ಒಳ್ಳೆ ಸಿಕ್ಕಿದೆ. ನನ್ನ ಅಣ್ಣ ತಮ್ಮಂದಿರು ನಾವೆಲ್ಲ ಪ್ರೀತಿಯಲ್ಲಿ ಇದ್ದೇವೆ ದೇವರದ್ದು ಇಲ್ಲಿವರೆಗೆ. ಇನ್ನೆಂತ ಬೇಕು ಸರ್? ದುಃಖ ಕೊಡಲಿಕ್ಕೆ ದುಃಖ ಸಹ ಕೊಟ್ಟಿದ್ದಾನೆ, ಅದು ಸಹ ಚಂದ ದುಃಖ ಕೊಟ್ಟಿದ್ದಾನೆ. ಆ ದುಃಖದಲ್ಲಿ ನನಗೆ ಅನುಭವ ಸಹ ಕೊಟ್ಟಿದ್ದಾನೆ. ನಾನು ದುಃಖನ ಹತ್ರ ಇಷ್ಟೇ ಕೇಳಿದ್ದು, ಖಾಲಿ ದುಃಖ ಬಂದು ಹೋಗುದು ಬೇಡ, ಆ ದುಃಖದಲ್ಲಿ ಎಂಥ ಅನುಭವ ಉಂಟು ಅದು ಕೊಡು ನನಗೆ ಹೇಳಿ ದೇವರ ಹತ್ರ ಬೇಡಿದದು ನಾನು. ನನಗೆ ದುಃಖ ಕೊಟ್ಟಿದ್ದಾನೆ, ಅರ್ಥ ಆಯ್ತಲ್ಲ ಸರ್? ದುಃಖ ಕೊಟ್ಟಿದ್ದಾನೆ. ಆ ದುಃಖದಲ್ಲಿ ಖಾಲಿ ದುಃಖ ಹೇಳುವಂಥದ್ದು ದುಃಖದ ವಿರುದ್ಧ ಅಲ್ಲ, ಆ ದುಃಖದಲ್ಲಿ ನನಗೆ ಅನುಭವ ಎಂಥದ್ದುಂಟು, ಆ ದುಃಖದ ಅನುಭವ ಉಂಟಲ್ಲ ಸರ್, ಅದು ಕೊಡು ದೇವರೇ, ಅದರ ಅನುಭವ ಕೊಡು ನನಗೆ ಹೇಳುವಂಥದ್ದು. ಅದು ಕೇಳಿದ್ದೇನೆ ಅವನ ಹತ್ರ, ಪರಮಾತ್ಮನ ಹತ್ರ. ಅದಕ್ಕಿಂತ ಏನು ಕೇಳಲಿಕ್ಕಾಗ್ತದೆ? ಅದು ಕೊಡಬಾರದಿತ್ತು ನೀನು, ನಾನು ನಿನ್ನ ಹಾಗೆ ಹೇಳಿ ಇಲ್ಲಿ ಆದರೂ ಅವರು ಸತ್ತವರು ಇವರು ಇದು ವಿರುದ್ಧ ಹೋರಾಟ ಆಗ್ತಾ ಉಂಟು. ನಾವು ಯಾರ ವಿರುದ್ಧ ಹೋರಾಟ ಮಾಡೋದು? ನಾನು ಅವನ ಹತ್ರವೇ ಕೇಳಬೇಕು, ನಿನ್ನ ದುಃಖಕ್ಕೆ ನನಗೆ ಅನುಭವ ಕೊಡು. ದುಃಖವನ್ನು ಯಾವುದು ದುಃಖ ಬರ್ತದೆ ಅದೇ ಅನುಭವ ಮನುಷ್ಯನಿಗೆ. ಅದು ಒಂದು ಸರಿ ಕೊಡು ನನಗೆ, ಅದರಲ್ಲಿ ನಾನು ಮಾಡಿದ ಎಂತ ಉಂಟು ಅದು ಸಹ ನೆನಪು ಕೊಡು ನನಗೆ. ಖಾಲಿ ದುಃಖ ಬಂದು ಹೋಗುದಲ್ಲ, ದುಃಖದ ಮೇಲೆ ನಾನು ದುಃಖ ಮಾಡಿಕೊಳ್ಳಬಾರ್ದು, ದುಃಖದ ಮೇಲೆ ಕೋಪ ಮಾಡಿಕೊಳ್ಳುವುದು ಮನುಷ್ಯತ್ವ ಅಲ್ಲ. ಅದು ದುಃಖದಲ್ಲಿ ಸಿಗುವಂಥ ಅನುಭವ ಕೊಡು ನನಗೆ. ಆ ದುಃಖಕ್ಕೆ ಕಾರಣ ಆದದ್ದು ಇನ್ನು ಮುಂದೆ ನನಗೆ ಮಾಡದಾಗೆ ನನಗೆ ಪ್ರೇರಣೆ ಕೊಡು ದೇವರು, ಹೇಳ್ತೇನೆ ನಾನು. ಆ ದುಃಖಕ್ಕೆ ಇನ್ನೊಬ್ಬ ಬಲಿಯಾಗದಾಗೆ ಅದು ಏನಾದರೂ ಹೇಳಲಿಕ್ಕೆ ಅವಕಾಶ ಸಿಗುವಂಥದ್ದಿದ್ರೆ ಅದು ಕೊಡು ದೇವರು, ಹೇಳ್ತೇನೆ. ನಾವು ಯಾವುದರಿಂದ ನಾವು ದುಃಖ ಅನುಭವಿಸ್ತಾ ಇದ್ದೇವೆ ಅದು ಎಂತೊಂದು ನಮಗೆ ಅನುಭವಕ್ಕೆ ಬಂದಿದೆ, ಹೇಳೋದಕ್ಕೆ ಆಗುದಿಲ್ಲ ಸರ್. ಹೇಳಿಕೋದ್ರೆ ನಾನು ಸಹ ಇನ್ನೂ ಸಹ ಕೂತ್ಕೊಳ್ಬೇಕಿತ್ತು ಒಳಗೆ. ಎಂಥ ದುಃಖ ಹೇಳಿ ನಾನು ಹೇಳಲಿಕ್ಕೋದ್ರೆ ಹೇಗೆ ಆಗ್ತದೆ ಸರ್? ಒಳ್ಳೆ ಮನುಷ್ಯರು ಯಾರು ಇಲ್ಲ ಅಲ್ಲ ಸರ್ ಇಲ್ಲಿ. ಇವತ್ತು ದಿವಸ ವಾಲ್ಕೆ ಹೇಳಿ ನೀವು ಬಂದು ಕೇಳಬೇಕಿದೆ. ಈ ವಾಲ್ಕೆ ಹೇಳುವಂಥ ಹೆಸರು ಸಂಗ್ರಹ, ಒಂದು ಹೆಸರು ಮಾಡಲಿಕ್ಕೆ ಒಳ್ಳೆತನದಿಂದಲೇ ಆಗಲಿಲ್ಲ, ಕೆಟ್ಟತನ ಸಹ ಮಾಡಿದೆ ನಾನು. ಒಳ್ಳೆತನದು ಹೇಳಲಿಕ್ಕೆ ನಾನು ಸನ್ಯಾಸಿಯ, ನಾನು ದೊಡ್ಡ ಒಳ್ಳೆತನ ಮಾಡಲಿಕ್ಕೆ ನಾನು ಬಾರಿ ಸನ್ಯಾಸಿ ಆದರೆ ಹೇಳ್ಬೋದಿತ್ತು, ನಾನು ಒಳ್ಳೆ ಮಾಡಿದ್ದಾನೆ ನನ್ನ ಭಕ್ತರೆಲ್ಲ ಬರ್ತಾರೆ ಹೇಳಿ. ನಾನು ಒಳ್ಳೆತನ ಸಹ ಮಾಡಲಿಲ್ಲ. ಒಳ್ಳೆತನ ನೀವು ನೆನೆಸಿದ ನನಗೆ, ಒಳ್ಳೆ ಹೇಳಿ ನೀವು ನೆನೆಸಿದ್ದು, ನಾನು ಒಳ್ಳೆತನದು ಮುಖವಾಡ ಹಾಕಿದ್ದು ಅಷ್ಟೇ. ನನ್ನ ಜೀವನದಲ್ಲಿ ಅನುಭವ ಉಂಟು, ಈಗ ನನಗೆ ಅರ್ಥ ಆಗಿದೆ ಅದು. ನಾನು ಆಳಂದು ಹೇಳಿ ಸಂಘಟನೆ ಮಾಡಿದ, ನಾನು 420, ನಾನು 3rd rate, ನಾನು ಹಾಗೆ ನಾನು ಹೀಗೆ ಹೇಳಿ ನಾನೇನು ಸಂಘಟನೆ ಮಾಡಿದ ಅಲ್ಲಲ್ಲ. ನಾನು ಒಳ್ಳೆ ಒಂದು ಹೇಳಿ ಅಲ್ಲ ಸಂಘಟನೆ ಮಾಡಿದ್ದು. ನನ್ನ ಆಳುಗುಣ ಯಾರಿಗೆ ಹೇಳಿದ್ದೇನೆ? ಇಲ್ಲಲ್ಲ. ನನ್ನ ಆಳುಗುಣ ಅಂತ ಉಂಟು, ಅದರದ ಅನುಭವ ನಾನು ಅನುಭವಿಸಿದ್ದೇನೆ. ಒಳ್ಳೆ ಅಂತಲ್ಲ ನಾನು. ಒಳ್ಳೆ ಮನುಷ್ಯ ವಾಲ್ಕೆ ಭಾರಿ ಒಳ್ಳೆ ಮನುಷ್ಯ ಅಲ್ಲಪ್ಪ, ಯಾರು ಹೇಳುದು ವಾಲ್ಕೆ ಒಳ್ಳೆ ಹೇಳಿ? ನಿಮಗೆ ಬೇಕಾ ನಾನು ಇವತ್ತು ಒಳ್ಳೆಯವ? ನಂದು ನಿಮ್ಮ ಹತ್ರ ಬೇಕಾದ ಮುಖವಾಡ ಇವತ್ತು ಹಾಕಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ನನ್ನ ಹಾಗೆ ಸರ್ ಎಲ್ಲರೂ ಸಹ ಮುಖವಾಡ ಹಾಕಿ ಮಾತಾಡುವವರಿಲ್ಲಿ, ಬೇರೆ ಯಾರಿಲ್ಲಿ ನಿಯತ್ತಲ್ಲಿ ಮಾತಾಡುವವರು ಯಾರಿಲ್ಲ. ಈ ಮಾಡಿನಲ್ಲಿ ಯಾರು ಕೂತ್ಕೊಳ್ತಾರೆ ಅವ ಯಾವತ್ತು ನಿಯತ್ತಲ್ಲಿ ಕೂತ್ಕೊಳ್ಳೋರಿಲ್ಲ. ಮನೆಯಲ್ಲಿ ಕೂತ್ಕೊಂಡವರು ಯಾರೆಲ್ಲ ಅವರವರಿಗೆ ಬೇಕಾದ ಮುಖವಾಡ ಹಾಕಿ, ಹೆಂಡತಿ ಹತ್ರ ಒಂದು ಮುಖವಾಡ, ಮಕ್ಕಳ ಹತ್ರ ಒಂದು ಮುಖವಾಡ, ವ್ಯಾಪಾರಕ್ಕೊಂದು ಮುಖವಾಡ, ದೋಸ್ತಿ ಹತ್ರ ಒಂದು ಮುಖವಾಡ, ದೇವಸ್ಥಾನಕ್ಕೊಂದು ಮುಖವಾಡ, ಎಲ್ಲ ಇದು ಇಷ್ಟೇ ಮುಖವಾಡದು ನಾಟಕದಲ್ಲಿ ನಡೀತಾ ಉಂಟು, ಬೇರೆ ಏನಿಲ್ಲ. ಆದರೆ ಸಹ ನಾವು ಹಾಕಿದ ಮುಖವಾಡದಿಂದ ನಾವು ಅನುಭವಿಸುದುಂಟಲ್ಲ, ಅದು ಹೇಳ್ತೇನೆ. ಮುಖವಾಡ ಹಾಕ್ಲಿಕ್ಕೆ ಹೋಗಬೇಡಿ, ಸೋಲ್ತೀರಿ. ಯಾರನ್ನು ನಂಬಬೇಡಿ. ಈ ಪುಣ್ಯಾತ್ಮ ಹೇಳಿದುಂಟು, ಜಾನೋ ಮಾನೋ ಮತ್, ತಿಳ್ಕೋ, ನಂಬಬೇಡ, ಇದು ಸತ್ಯ. ಸರಿ, ಇಷ್ಟೊತ್ತು ತಮ್ಮ ಅನುಭವವನ್ನು ಜನಗಳಿಗೆ ತಿಳಿಸಿದ್ದೀರ. ನೇರ ಮಾತಿನಿಂದ ನೀವು ಎಲ್ಲ ಹೇಳಿದ್ದೀರ. ನಿಮ್ಮಿಂದಾಗಿ ಏನಾದರೂ ಒಂದು ಬದಲಾವಣೆ ಆಗುತ್ತಾ, ಇಲ್ಲಾಂದರೆ ನಿಮ್ಮನ್ನು ನೋಡಿ
ಏನಾದರೂ ಬದಲಾವಣೆ ಆಗ್ತಾರಾ ಅನ್ನೋ ಉದ್ದೇಶದಿಂದ ನಾವು ನಿಮ್ಮನ್ನು ಸಂದರ್ಶನ ಮಾಡ್ತಾ ಇರೋದು. ಧನ್ಯವಾದಗಳು ಸರ್.